ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 60, 60ನೇ ಅಧ್ಯಾಯ. 60ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ದೇವರ ಅಂದರೆ ಸದಾ ಇರುವಾತನ ಎಂಥವನಾಗಿರುವೆನು ಅಂಥವನಾಗಿರುವೆನು ಅಥವಾ ಎಂಥವನಾಗಿರುವನು ಅಂಥವನಾಗಿರುವಾತನ ಬಗ್ಗೆ 35 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತೇವೆ. 35 blessings of the one who is always present, ever present. ಮೊದಲನೇದಾಗಿ 60ನೇ ಅಧ್ಯಾಯ ಯೆಶಾಯನ ಗ್ರಂಥ ಮೊದಲನೇ ವಚನದಲ್ಲಿ ಯೆಹೋವನ ತೇಜಸ್ಸು, ದ ಗ್ಲೋರಿ ಆಫ್ ದ ಲಾರ್ಡ್. ಈ ದೇವರ ತೇಜಸ್ಸು ಏನಂತ ನಾವು ನೋಡುವಾಗ ಕ್ರಿಸ್ತನೇ. ದ ಗ್ಲೋರಿ ಆಫ್ ಗಾಡ್ ಈಸ್ ನನ್ ಅದರ್ ದೆನ್ ಕ್ರೈಸ್ಟ್ ಹಿಮ್ಸೆಲ್ಫ್. ಯಾಕಂದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಇದೆ. ಯೋಹಾನ 1:14 ಎರಡನೇ ಭಾಗ ಅಥವಾ ಎರಡನೇ ಭಾಗಕ್ಕೆ ಮುಂಚೆ ನಾವು ಆತನ ಮಹಿಮೆಯನ್ನು, ಅಥವಾ ಮೊದಲಿಂದ ಓದ್ಬಿಡ್ತೇನೆ, ಆ ವಾಕ್ಯವೆಂಬವನು ಅಥವಾ ಆ ವಾಕ್ಯವೆಂಬಾತನು ಯೇಸು ಕ್ರಿಸ್ತನು ನರವತಾರ ಎತ್ತಿ ಅಥವಾ ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ವಾವ್! ಆದ ಕಾರಣ ಮೊದಲನೇದಾಗಿ ಯೆಹೋವನ ತೇಜಸ್ಸು, ಯೆಹೋವನ ಮಹಿಮೆಯ ಬಗ್ಗೆ ನೋಡ್ತೇವೆ. ಅದು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಪ್ರವಾದಿ ಹೇಳಲಾಗಿ, ಎರಡನೇ ಅಂಶ, ಎರಡನೇ ಆಶೀರ್ವಾದ, ಮೊದಲನೇದು ದೇವರ ಮಹಿಮೆ, ಮೊದಲನೇ ಆಶೀರ್ವಾದ. ಎರಡನೇದಾಗಿ ನೋಡುವಾಗ ಎರಡನೇ ವಚನದಲ್ಲಿ ಯೆಹೋವನು ಉದಯಿಸುವನು. ವಾವ್! ದ ಲಾರ್ಡ್ ವಿಲ್ ಕಾಸ್ ಟು ಶೈನ್. ನಮಗೆ ಆ ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕಾಗಲ್ಲ, ಆದರೆ ದೇವರು ಸದಾ ಇರುವಾತನು ಅದನ್ನು ಉದಯಿಸುವಂತೆ ಮಾಡ್ತಾನೆ. ಮೂರನೇದಾಗಿ ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ವಾವ್! ನಿನ್ನ ಮೇಲೆ ಉದಯಿಸುವುದಲ್ಲದೆ, ಮೊದಲನೇ ವಚನ ಪ್ರಕಾರ, ಅದು ಮೂರನೇ ವಚನ ಪ್ರಕಾರ ಅಥವಾ ಎರಡನೇ ವಚನದ ಕೊನೆ ಭಾಗ ಪ್ರಕಾರವಾಗಿ ನಿನ್ನಲ್ಲಿ ಕಾಣಿಸುವುದು. ಮೋಶೆ ನೋಡ್ರಿ, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ಒಂದು ಸಾರಿ ಮೋಶೆ ದೇವರನ್ನು ಸಂಧಿಸಲಿಕ್ಕೆ ಹೋಗಿದ್ದಾಗ ಹತ್ರ 40 ದಿನಗಳು ದೇವರ ಸನ್ನಿಧಾನದಲ್ಲಿ ಆ ಮಹಾಭಕ್ತನು ಇದ್ದುಬಿಟ್ಟು, ಆನಂತರ ಮೋಶೆ ಇಳಿದು ಬರ್ತಾ ಇದ್ದಾಗ ಏನಾಯ್ತು ಅಂತೇಳ್ಬಿಟ್ಟು ನೋಡುವಾಗ ಆತನ ದೇವರ ಒಂದು ಮಹಿಮೆ ಆ ಮೋಶೆಯ ಮೇಲೆ ಬರುವಂಥದ್ದನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯ ನೋಡುವಾಗ 2 ಕೊರಿಂಥ ಮತ್ತು 15ನೇ ವಚನದಲ್ಲಿ ಈ ದಿನದವರೆಗೂ ಮೋಶೆಯ ಗ್ರಂಥಪಾರಾಯಣವು ಆಗುವಾಗೆಲ್ಲ ಆ ಮುಸುಕಿನ ಬಗ್ಗೆ ಒಂದು ಮಾತು ಹೇಳಲಾಗಿದೆ. ಸರಿ, ಮೋಶೆಯ ಮೇಲೆ ಒಂದು ಪ್ರಭಾವ ಅಥವಾ ಮಹಿಮೆ, ದೇವರ ಮಹಿಮೆ ಕಾಣಿಸ್ತದೆ. ಅದು ಕಾರಣ ಮುಸುಕು ಹಾಕ್ಕೋಬೇಕಾಗಿತ್ತಂತೆ. ಸರಿ, ಆದರೆ ಇಲ್ಲಿ ಹೊಸ ಒಡಂಬಡಿಕೆಯ ಒಂದು ಮಹಿಮೆ, ಯೇಸು ಕ್ರಿಸ್ತನು ಅದಕ್ಕೆ ಮುಸುಕು ಹಾಕಿಕೊಳ್ಳಬೇಕಾಗಿಲ್ಲ. ಸರಿ, ಮುಂದೆ ನೋಡುವಾಗ 4ನೇ ಆಶೀರ್ವಾದ, 35 ಆಶೀರ್ವಾದಗಳಿದೆ 60ನೇ ಅಧ್ಯಾಯದಲ್ಲಿ. ಅದರಲ್ಲಿ 3 ನಾವು ನೋಡಿದ್ವಿ. ಈಗ 4ನೇದಾಗಿ ಬೇಗ ನಾವು ನೋಡ್ಕೊಳ್ಳಿಕ್ಕಿದೆ. ಅದೇನೆಂದರೆ 6ನೇ ವಚನದ ಕೊನೆಯ ಭಾಗದಲ್ಲಿ ಶೇಬದಿಂದ ಬಂದು ಯೆಹೋವನ ಸ್ತುತ್ಯ ಕೃತ್ಯಗಳನ್ನು ಸಾರುವರು. ದ 5th ಬ್ಲೆಸ್ಸಿಂಗ್ ಏನಂತ ಹೇಳಿದರೆ, ದೇವಜನರು ದೇವರ ಸ್ತುತ್ಯ ಕೃತ್ಯಗಳನ್ನು, ಸ್ತುತಿಗೆ ಯೋಗ್ಯವಾದಂಥ ಕೃತ್ಯಗಳನ್ನು ಸಾರುವಂಥ. ದೇವದೂತರಿಗೆ ಆ ಒಂದು ಚಾನ್ಸ್ ಇರಲಿಲ್ಲ, ಆದರೆ ನಮಗೆ
ಆ ಒಂದು ಅವಕಾಶ ಇತ್ತು. ಯಾಕಂತ ಹೇಳಿದ್ರೆ ಈ ದೇವರ ವಿಷಯವಾಗಿ ಸಾರುವಂಥ ಭಾಗ್ಯ ದೇವದೂತರಿಗೆ ಭಾಳ ರೇರು, ಭಾಳ ಅಪರೂಪವಾಗಿ ಕೊಡಲಾಗಿತ್ತು. ಆದರೆ ನಮಗಾದರೂ ದೇವರು ಪ್ರತಿನಿತ್ಯವೂ ಸಾರುವ ಅವಕಾಶ ಕೊಟ್ಟಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 7ನೇದಾಗಿ ನೋಡುವಾಗ, ಅಥವಾ ಆ 7ನೇ ವಚನದಲ್ಲಿ 5ನೇದಾಗಿ ಇನ್ನೊಂದು ಆಶೀರ್ವಾದ, ನನ್ನ ಯಜ್ಞವೇದಿ. ಅದು ಕೂಡ ಒಂದು ಆಶೀರ್ವಾದವೇ. ಯಾಕಂದರೆ ದೇವರು ತನ್ನ ಯಜ್ಞವೇದಿಯ ಮೇಲೆ ಸಮರ್ಪಕ ಮಾಡುವಂಥ ಒಂದು ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ಅದರಿಂದ ಹಳೆ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕ್ರಿಸ್ತನದನ್ನು ಮಾಡಿದ್ದಾನೆ. ಮತ್ತು 6ನೇದಾಗಿ 7ನೇ ವಚನದ ಕೊನೆ ಭಾಗ, ನನ್ನ ಸುಂದರಾಲಯ. ದಟ್ಸ್ ಅನದರ್ ಬ್ಲೆಸ್ಸಿಂಗ್. ದ ಟೆಂಪಲ್ ಈಸ್ ಅ ಬ್ಲೆಸ್ಸಿಂಗ್ ಆಫ್ ಗಾಡ್. ಆಲಯ, ಹಳೆ ಒಡಂಬಡಿಕೆಯಲ್ಲಿ ಆಲಯವಿತ್ತು, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ದೇಹವೆಂಬ ಆಲಯ. 8ನೇದಾಗಿ ಅಥವಾ 8ನೇ ವಚನದಲ್ಲಿ 7ನೇದಾಗಿ ನೋಡುವಾಗ, ನನ್ನನ್ನು 8ನೇ ವಚನ, ನಿರೀಕ್ಷಿಸುವವರಾಗಿದ್ದಾರೆ. ಅಂದರೆ ದ ಹೋಪ್. ನಿರೀಕ್ಷಣೆ ಇಲ್ಲದಿದ್ದರೆ ಏನಾಗಬೇಕು, ಏನಾಗ್ಬಿಡುವುದು. ಆದರೆ ದೇವರು ನಮ್ಮ ನಿರೀಕ್ಷೆಯಾಗಿದ್ದಾನೆ. 9ನೇ ವಚನದಲ್ಲಿ ನೋಡುವಾಗ ಇನ್ನೊಂದು 8ನೇ ಆಶೀರ್ವಾದ, ಯೆಹೋವನು ನಿನ್ನನ್ನು ವೈಭವಪಡಿಸುವನು ಅಂತ ನೋಡ್ತೇವೆ. ಅಂದರೆ ಗಾಡ್ ಆನರ್ಸ್ ಅಸ್. ದಟ್ಸ್ ಅನದರ್ ಬ್ಲೆಸ್ಸಿಂಗ್. 9ನೇದಾಗಿ ಅದೇ 9ನೇ ವಚನದ 2ನೇ ಭಾಗ, ನಿನ್ನ ದೇವರಾದ ಯೆಹೋವನ ನಾಮ ಮಹತ್ವ ಅಂತ ಹೇಳುವಾಗ, ದ ನೇಮ್ ಆಫ್ ದ ಲಾರ್ಡ್, ದ ನೇಮ್ ಆಫ್ ದ ಲಾರ್ಡ್. 1ನೇ ಸಮುವೇಲ 17:45 ದೇವರ ನಾಮದಿಂದ, ನಾಮದೊಡನೆ ದಾವೀದನು ಗೊಲ್ಯಾತನ ಮೇಲೆ ಯುದ್ಧ ಮಾಡಿ ಜಯಿಸಿದನು. ಯುದ್ಧ ಮಾಡಲೇ ಇಲ್ಲ, ಮಾಡದೆ ಜಯಿಸಿಬಿಟ್ಟ. ಯಾಕಂದರೆ ಯುದ್ಧವು ದೇವರಿಗೆ ಸೇರಿದ್ದು. ದೇವರ ನಾಮ ಇನ್ನೊಂದು ಆಶೀರ್ವಾದ. ಅದೇ 9ನೇ ವಚನದಲ್ಲಿ, ನನ್ನ ನಾಮ ಮಹತ್ತಿನ ನಿಧಿಯು, ನಿಧಿ, ಟ್ರೆಷರ್, ಅದು 10ನೇ ಆಶೀರ್ವಾದ. 11ನೇ ಆಶೀರ್ವಾದ, ಇಸ್ರಾಯೇಲಿನ ಸದಮನ ಸ್ವಾಮಿಯ ಸನ್ನಿಧಿ. ದಿ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಅ ಪವರ್ಫುಲ್ ಬ್ಲೆಸ್ಸಿಂಗ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರ ನಡುವೆ ಇದ್ದನು. ಗಾಡ್ ವಾಸ್ ಅಮಂಗ್ ದಮ್. ಸುವಾರ್ತೆಯ ಕಾಲದಲ್ಲಿ ನೋಡುವಾಗ ಗಾಡ್ ವಾಸ್ ವಿತ್ ದಮ್. ದೇವರ ಅವರ ಸಂಗಡ ಇದ್ದನು. ಈಗ ದೇವರು ಅವರಲ್ಲಿಯೇ ಇದ್ದಾನೆ. ಗಾಡ್ ಈಸ್ ಇನ್ ದಮ್. ದ ಫಾದರ್ ವಾಸ್ ಅಮಂಗ್ ದಮ್. ತಂದೆ ಅವರ ನಡುವೆ ಇದ್ದನು. ದ ಸನ್ ವಾಸ್ ವಿತ್ ಅಸ್, ನಮ್ಮ ಜೊತೆಯಲ್ಲಿದ್ದರು. ಆದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಇನ್ಸೈಡ್ ಆಫ್ ಅಸ್. ಅದು ದೇವರ ಸನ್ನಿಧಿಯ ಆಶೀರ್ವಾದ. 12ನೇ ಆಶೀರ್ವಾದ 10ನೇ ವಚನದಲ್ಲಿ ನೋಡುವಾಗ, ನನ್ನ ಕೋಪದಿಂದ ನಿನ್ನನ್ನು ಹೊಡೆದು ಬಿಟ್ಟು ಅಂತ ಹೇಳುವಾಗ, ದೇವರ ಕೋಪ ಕೂಡ ಒಂದು ಆಶೀರ್ವಾದವಾಗಿ ನಾವು ನೋಡಬೇಕು. ಯಾಕಂತ ಹೇಳಿದರೆ ದೇವರು ನಮ್ಮನ್ನು ಜವಾಬ್ದಾರಿಗೆ ತಕ್ಕೊಂಡು ತಿದ್ದು ಆತನಾಗಿದ್ದಾನೆ. ಈ ಸಂದರ್ಭದಲ್ಲಿ ಒಂದು ವಾಕ್ಯ ನಾನು ಓದಲೇಬೇಕು. ಯಾಕಂತ ಹೇಳಿದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿ ನಾನು ಬೇಗ ಒಂದು ವಾಕ್ಯ ಓದ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಹೀಬ್ರೂಸ್ ಚಾಪ್ಟರ್ 12 ಮತ್ತು ಅಲ್ಲಿ ನೋಡುವಾಗ 6ನೇ ವಚನದಲ್ಲಿ ಈ ರೀತಿಯಾಗಿ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಸರಿ. ಯೆಶಾಯ 60ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ನಾವು ನೋಡುವಾಗ 2ನೇ ಭಾಗ, ನನ್ನ ಕೃಪೆಯಿಂದ. ವಾವ್ ವಾವ್. ನನ್ನ ಕೋಪದಿಂದ ನಿನ್ನನ್ನು ಹೊಡೆದು ಬಿಟ್ಟು ನನ್ನ ಕೃಪೆಯಿಂದ ನಿನ್ನನ್ನು ಕರುಣಿಸಿದ್ದೇನೆ ಅಷ್ಟೇ. ಅಂದರೆ ದೇವರು ತಿದ್ದಿ ತನ್ನ ಕೃಪೆಯನ್ನು, ಕರುಣೆಯನ್ನು ತೋರಿಸುವ ಆತನಾಗಿದ್ದಾನೆ. ವಾವ್, ವಾಟ್ ಎ ಬ್ಯಾಲೆನ್ಸ್, ವಾಟ್ ಎನ್ ಈಕ್ವಿಲಿಬ್ರಿಯಮ್. ಸರಿ. 60ನೇ ಅಧ್ಯಾಯ 13ನೇ ವಚನದಲ್ಲಿ 14ನೇ ದೇವರ ಆಶೀರ್ವಾದ ಅದೇನೆಂದರೆ, ನನ್ನ ಪವಿತ್ರಾಲಯ, ದ ಟೆಂಪಲ್ ಆಫ್ ಗಾಡ್, ನನ್ನ ಪವಿತ್ರಾಲಯ. ಮತ್ತು ಅದನ್ನು ಭೂಷಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು 13ನೇ ವಚನದಲ್ಲಿ 15ನೇ
ಆಶೀರ್ವಾದ ಅದೇ 13ನೇ ವಚನದಲ್ಲಿ, ನನ್ನ ಪಾದ ಸನ್ನಿಧಿಯ ಮಂದಿರವನ್ನು. ಈಗ ದೇವರ ಒಂದು ಪಾದ ಸನ್ನಿಧಿ ಯಾವುದು ಅಂತ ಹೇಳ್ಬಿಟ್ಟು ನೋಡುವಾಗ, ದೇವರ ಮಂದಿರವೇ ದೇವರ ಪಾದ ಸನ್ನಿಧಿ ಅಂತೆ. ವಾವ್, ನನಗೆ ಗೊತ್ತೇ ಇರಲಿಲ್ಲ, ಇದೇ ಮೊದಲನೇ ಬಾರಿ ಎಂಬುದಾಗಿ ನಾವು ಹೇಳ್ಬೋದು. ಆ ರೀತಿಯಾಗಿ ದೇವರು ತನ್ನ ಮಂದಿರವನ್ನು ಪಾದ ಸನ್ನಿಧಿಯಾಗಿ ಇಟ್ಟಿದ್ದಾನೆ. ಹಾಗಾದರೆ ದೇವರ ಮಂದಿರಕ್ಕೆ ಹೋಗುವಾಗ ದೇವರ ಪಾದ ಸನ್ನಿಧಿಗೆ ನಾವು ಹೋಗ್ತೇವೆ, ವಿಶೇಷವಾಗಿ ಹಳೆಯ ಒಡಂಬಡಿಕೆಯಲ್ಲಿ. ಸರಿ, 16ನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನೋಡುವಾಗ 14ನೇ ವಚನದಲ್ಲಿ ಯೆಶಾಯ 60ನೇ ಅಧ್ಯಾಯ ನೋಡ್ಕೊಳ್ತಾ ಇದ್ದೇವೆ. ಮತ್ತು 14ನೇ ವಚನದಲ್ಲಿ ಇರುವಂಥ 16ನೇ ಆಶೀರ್ವಾದ ಏನಂದರೆ, ಯೆಹೋವನ ಪಟ್ಟಣ, ದ ಸಿಟಿ ಆಫ್ ಗಾಡ್, ಯೆಹೋವನ ಪಟ್ಟಣ. ಮತ್ತು ಅದೇ 14ನೇ ವಚನದಲ್ಲಿ ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್. ವಾವ್, ಹೌ ಗಾಡ್ ಓನ್ಸ್ ಎ ಸಿಟಿ, ನೇಮ್ಸ್ ಎ ಸಿಟಿ ಆಫ್ಟರ್ ಹಿಸ್ ನೇಮ್. ದೇವರು ತನ್ನ ಯೆಹೋವನ ಪಟ್ಟಣ ಅಂತ ಹೇಳಿಬಿಟ್ಟು ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್ ಕೂಡ ದೇವರಿಗೆ ಸೇರಿದ್ದಂತೆ. ಅಮೇಝಿಂಗ್. 15ನೇ ವಚನದಲ್ಲಿ ದೇವರ 18ನೇ ಆಶೀರ್ವಾದ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದ್ರೆ, ನಾನು ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ. ವಾವ್, ಗಾಡ್ ಈಸ್ ಗೋಯಿಂಗ್ ಟು ಗಿವ್ ನಾಟ್ ಸಮಥಿಂಗ್ ದಟ್ ಈಸ್ ಬೆಸ್ಟ್, ಬರೀ ಉತ್ತಮವಾದದ್ದು ಅಥವಾ ಶ್ರೇಷ್ಠವಾದದ್ದು ಅಷ್ಟೇ ಕೊಡಲ್ಲಂತೆ, ನಿತ್ಯ ಶ್ರೇಷ್ಠ, ಫಾರ್ ಎವರ್. ವಾವ್, ಎಂಥ ಒಳ್ಳೆಯ ದೇವರು. ಆತನು ನಿತ್ಯನಾಗಿರೋದರಿಂದ ನಾವು ನಿತ್ಯರಾಗಿರುವುದಕ್ಕೆ ಆತನು ಬಯಸ್ತಾನೆ, ನಿತ್ಯ ಶ್ರೇಷ್ಠತೆಯನ್ನು ಕೊಡ್ತಾನೆ. ಮತ್ತು 16ನೇ ವಚನದಲ್ಲಿ 19ನೇ ಆಶೀರ್ವಾದ ಏನಂದರೆ, ಯೆಹೋವನಾದ ನಾನೇ ಅಂತ ಹೇಳ್ಬಿಟ್ಟು, ದೇವದೂತರಲ್ಲ, ಬೇರೆಯವ್ರನ್ನ ಕಳಿಸ್ಕೊಡೋದಲ್ಲ, ನಾನೇ ಅಂತ. ಸೊ ಪರ್ಸನಲಿ ದೇವರು ನಮಗೆ ಆಶೀರ್ವಾದವಾಗಿರೋ ಬಯಸ್ತಾನೆ ರೀ. ಮತ್ತು ಅದೇ 16ನೇ ವಚನದಲ್ಲಿ ನಿನ್ನ ರಕ್ಷಕನು, ಯುವರ್ ಸೇವಿಯರ್, 16ನೇ ವಚನ. ಅಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ನಾವು ನೋಡ್ತೇವೆ, ದ ಪಿಕ್ಚರ್ ಆಫ್ ದ ಮೆಸಾಯ, ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿನ್ನ ರಕ್ಷಕನು ಅಂತ ಆದಮೇಲೆ ನಿನ್ನ ವಿಮೋಚಕನು, ರಿಡೀಮರ್. ದಟ್ಸ್ ಅನದರ್ ಬ್ಲೆಸ್ಸಿಂಗ್ ಆಫ್ ಗಾಡ್. ರಕ್ಷಿಸುವ ಆಶೀರ್ವಾದ, ವಿಮೋಚಿಸುವ ಆಶೀರ್ವಾದ ಅಂತ ಹೇಳ್ಬಿಟ್ಟು ಒಂದಕ್ಕೊಂದು ಸಂಬಂಧ ಇದೆ. ಮತ್ತು ಹಾಗೆ ಮುಂದುವರಿಯೋದಾದರೆ ಆತನು ಹೇಳ್ತಾನೆ, ಯಾಕೋಬ್ಯರ ಶೂರನು, ದ ಲಾರ್ಡ್ ಹೀಸ್ ವ್ಯಾಲಿಯಂಟ್, ಸ್ಟ್ರಾಂಗ್ ಒನ್, ಮೈಟಿ. ಅದು ನಮ್ಮ ಶೂರನಾಥನಾಗಿರೋದರಿಂದ ಅದು ಒಂದು ಆಶೀರ್ವಾದ ಅಂತ ನಾವು ಹೇಳಬಹುದು. 17ನೇ ವಚನದಲ್ಲಿ ಮಧ್ಯಭಾಗದಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದರೆ, ತಾಮ್ರ, ಕಲ್ಲು, ಅವೆಲ್ಲ ಕಬ್ಬಿಣಗಳನ್ನು ಒದಗಿಸುವೆನು. ದಟ್ ಮೀನ್ಸ್ ಗಾಡ್ ದ ಪ್ರೊವೈಡರ್, ಹಿ ಸಪ್ಲೈಸ್. ಅದು ಕೂಡ ಒಂದು ಆಶೀರ್ವಾದವೇ. ಆಮೇಲೆ 17ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ, ಅದೇನಂತ ಹೇಳಿದರೆ, ಧರ್ಮವನ್ನು ಅಥವಾ ನೀತಿಯನ್ನು ನಿನಗೆ ಅಧಿಕಾರಿಯನ್ನಾಗಿ ನೇಮಿಸುವೆನು. ವಾವ್, ಹಿ ಅಪಾಯಿಂಟ್ಸ್ ರೈಚಸ್ನೆಸ್ ಆ್ಯಸ್ ಅನ್ ಅಥಾರಿಟಿ. ವಾವ್, ಇದು ಕೂಡ ಯೇಸು ಕ್ರಿಸ್ತನ ಮುಖಾಂತರವಾಗಿ ರೋಮ 5ರಲ್ಲಿ ದೇವರು ನಮಗೋಸ್ಕರವಾಗಿ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನದಲ್ಲಿ 25ನೇ ಆಶೀರ್ವಾದವನ್ನು ನೋಡಬಹುದು. ಅದೇನಂತ ಹೇಳಿದರೆ, ಆಗ ದೇವರಕ್ಷಣೆಯು, ಐ ಲೈಕ್ ದಟ್, ಆ ಪದ ನನಗಿಷ್ಟ. ಯಾಕಂದರೆ ಬರೇ ರಕ್ಷಣೆ ಅಲ್ಲ, ಕನ್ನಡದಲ್ಲಿ ದೇವರಕ್ಷಣೆ, ಅದು ಆಶೀರ್ವಾದನೆ. ಮಾನವ ರಕ್ಷಣೆ ಅಲ್ಲ, ಸ್ವರಕ್ಷಣೆ ಅಲ್ಲ, ದೇವರಕ್ಷಣೆ. ಆದ ಕಾರಣ ಅದೊಂದು ಆಶೀರ್ವಾದ. ಆನಂತರ 18ನೇ ವಚನದಲ್ಲಿ ನಾವು ನೋಡುವಾಗ 26ನೇ ಆಶೀರ್ವಾದವನ್ನು ನಾವು ನೋಡ್ತೇವೆ. ಅದೇನಂತ ಹೇಳ್ಬಿಟ್ಟು ಬರೆದಿದೆ ಅಂತ ಹೇಳಿದರೆ, ನನ್ನ ಪೌಳಿ ಗೋಡೆ ಕೂಡ ನನ್ನ ಗೋಡೆ ಅಂತ ದೇವರು ಹೇಳ್ತಾರೆ. ಯಾಕೆಂದರೆ ತನ್ನ ಜನರಿಗೆ ಆತನು
ತನ್ನದನ್ನು ಆತನು ಕೊಡ್ತಾನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ಬೇಗ ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅದು ಎಷ್ಟು ಸಾರಿ ಓದಿದರೂ ಅದು ನನಗೆ ಬಹಳ ಉತ್ತೇಜನಕಾರಿಯಾಗಿದೆ. ಅದೇನಂತ ಹೇಳಿದರೆ ಕೀರ್ತನೆ 24ನೇ ವಚನದಲ್ಲಿ 3 ವಿಷಯಗಳು ಬರೆದಿದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು 4 ಇವೆಲ್ಲ ದೇವ್ರಿಗೆ ಸೇರಿದೆ ಅಂತ ಹೇಳ್ಬಿಟ್ಟು ಬರೆದಿದೆ. ಸರಿ, ಮುಂದುವರಿಸೋಣ. ನಾವು 27ನೇ ಸಂಗತಿಯನ್ನು 18ನೇ ವಚನದಲ್ಲಿ ನೋಡ್ತೇವೆ. ಯೆಶಾಯ 60:18ನೇ ವಚನದಲ್ಲಿ ದೇವಸ್ತೋತ್ರ, ದೇವ ರಕ್ಷಣೆ ನೋಡಿದ್ವಿ, ದೇವರ ಗೋಡೆ ನೋಡಿದ್ವಿ, ಈಗ ದೇವಸ್ತೋತ್ರವು ಆಶೀರ್ವಾದವೇ. ಇಟ್ಸ್ ಅ ಬ್ಲೆಸ್ಸಿಂಗ್ ಟು ಸಿಂಗ್ ಪ್ರೈಸ್ ಟು ಗಾಡ್. ಆನಂತರ 28ನೇ ವಚನದಲ್ಲಿ ನನ್ನ ಬಾಗಿಲುಗಳು, ನನ್ನ ಗೋಡೆ, ನನ್ನ ಬಾಗಿಲು ಎಂಬುದಾಗಿ ದೇವರು ಹೇಳುವಾಗ ತನ್ನದನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ತನ್ನ ಗೋಡೆ, ತನ್ನ ಬಾಗಿಲು, ತನ್ನ ಪಟ್ಟಣ ಅಂತ ಹೇಳುವಾಗ ಅದನ್ನು ದೇವರು ನೋಡ್ಕೊಳ್ತಾನೆ ರೀ. ಗಾಡ್ ನೋಸ್ ಹೌ ಟು ಟೇಕ್ ಕೇರ್ ಆಫ್ ಹಿಸ್ ಓನ್ ಥಿಂಗ್ಸ್. 29ನೇ ಆಶೀರ್ವಾದ ಏನಂದರೆ ಯೆಹೋವನೇ ನಿನಗೆ ಏನಾಗಿದೆ? ನಿತ್ಯ ಪ್ರಕಾಶವು. ವಾವ್, ನಿತ್ಯ ಎವರ್ಲಾಸ್ಟಿಂಗ್ ಲೈಟ್ ಆಗಿರ್ತಾನಂತೆ. 29ನೇದು. 30ನೇದಾಗಿ ನಿನ್ನ ದೇವರೇ, ಜಸ್ಟ್ ಬರೀ ದೇವರಲ್ಲ, ಈಸ್ ಅ ಪರ್ಸನಲ್ ಗಾಡ್, ನಿನ್ನ ದೇವರೇ ಅಂತ ಹೇಳಿಬಿಟ್ಟು ಏನಾಗಿರ್ತಾನೆ? 31ನೇ ಆಶೀರ್ವಾದ ನಿನಗೆ ತೇಜಸ್ಸು. ಯುವರ್ ಗಾಡ್ ಈಸ್ ಯುವರ್ ಗ್ಲೋರಿ. ಆ ರೀತಿಯಾಗಿ ಹೇಳಿಬಿಟ್ಟು 2ನೇ ಸಾರಿ ಇನ್ನೊಂದು ಮಾತು, 32ನೇ ಆಶೀರ್ವಾದ ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಈಗಾಗಲೇ ಒಂದು ಸಾರಿ ಹೇಳಿ ಆಗಿದೆ, 2ನೇ ಸಾರಿ ಅದೇ ಮಾತು ರೀಕನ್ಫರ್ಮ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ದೇವರು ಎಷ್ಟು ದೊಡ್ಡ ಮನಸ್ಸು ಇದ್ದ ವ್ಯಕ್ತಿಯಾಗಿದ್ದಾನೆ. ಆನಂತರ 33ನೇ ಆಶೀರ್ವಾದವನ್ನು ನಾವು ನೋಡ್ತೀವಿ 21ನೇ ವಚನದಲ್ಲಿ. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ. ಏನಾದರೂ ದೇವರು ಮಾಡಿದರೆ ತನ್ನ ಮಹಿಮೆಗಾಗಿ ಅದನ್ನು ಮಾಡ್ತಾನೆಂಬಂಥ ಆಶೀರ್ವಾದ. 34ನೇ ಆಶೀರ್ವಾದ 21ನೇ ವಚನದಲ್ಲಿ ನನ್ನ ಕೈ ಸೃಷ್ಟಿಸಿದ, ದೇವರ ಕೈ ಸೃಷ್ಟಿಸಿದ ಪ್ರಜೆಯು. ವಾವ್, ದೇವರು ನನ್ನನ್ನು ಮುಟ್ಟಿ ಸೃಷ್ಟಿ ಮಾಡಿದ್ದಾನೆ ಇಸ್ರಾಯೇಲನ್ನು, ನಮ್ಮನ್ನು ಕೂಡ. ಕೊನೆಯದಾಗಿ 35ನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು 22ನೇ ವಚನದಲ್ಲಿ ನೋಡ್ತೀವಿ. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಈ 34 ಆಶೀರ್ವಾದಗಳು ಇದೆಯಲ್ಲ, ಅದನ್ನೆಲ್ಲ ಬೇಗನೆ ನಾನು ಮಾಡಿಬಿಡ್ತೀನಿ ಎಂಬುದಾಗಿ ದೇವರು ನಮಗೆ ಪ್ರಾಮಿಸ್ ಮಾಡ್ತಾನೆ, ವಾಗ್ದಾನ ಕೊಡ್ತಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಯೆಶಾಯನ ಗ್ರಂಥ 60ನೇ ಅಧ್ಯಾಯದಲ್ಲಿ 35 ಇರುವಾತನೇ ಆಗಿರುವಾತನ ಆಶೀರ್ವಾದಗಳನ್ನು ನಾವು ನೋಡಿಕೊಂಡಿದ್ವಿ. 60ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.